ವೇದ, ಈಗ ನೀನ್ ಒಳ್ಳೆ ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕು. ಅಷ್ಟೇ ತಾನೆ? ರೆಡಿ? ಏ ಅಗ್ರಜ, ಡ್ಯಾನ್ಸ್ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ ನಾವು. ಇವತ್ತು ಡಿಫ್ರೆಂಟ್ ಆಗಿರೋ ಟಾಸ್ಕ್ ಯಾವ್ದಾದ್ರು ಕೊಡ್ಬೇಕು ನಿಂಗೆ. ವಿಕ್ರಾಂತ್, ಇಫ್ ಯು ಪ್ಲಾನಿಂಗ್ ಎನಿಥಿಂಗ್ ಸ್ಟೂಪಿಡ್ ಸರಿ ಇರೋದಿಲ್ಲ. ಈಗಲೇ ಹೇಳಿದೀನಿ ನೋಡು. ಓಕೆ, ಸರಿ ಆಗಿದ್ರೆ ನಿನಗೆ ತುಂಬಾ ಫೇವರೇಟ್ ಆಗಿರೋ ಟಾಸ್ಕ್ ಕೊಡ್ತೀನಿ. 10 ಪುಷಪ್ಸ್ ನ ಹೊಡಿಬೇಕು. ಓಕೆನಾ? 10 ಅಷ್ಟೇನಾ? ಮಾಡೋಣ ಬಿಡು. ಅಷ್ಟೇ ಅಲ್ಲ ಅಗ್ರಜ, ರೌಡಿನಾದ್ ನಿನ್ ಬೆನ್ ಮೇಲೆ ಕೂರಿಸ್ಕೊಂಡು ರಾಣಿ ತರ ಆಮೇಲೆ ಪುಷಪ್ಸ್ ಹೊಡಿಬೇಕು. ಓಕೆನಾ? ಬಾ. ಹೆಂಗೆ ನಮ್ ಬಾಸ್ ಏನ್ ಸ್ಟ್ರಾಂಗ್. ಅಮ್ಮೋ, ಈಗ ನಿನಗೆ ನಾನ್ ಟಾಸ್ಕ್ ಕೊಡ್ತೀನಿ. ನೀನ್ ಯಾವಾಗ್ಲೂ ಮಾತಿನ ಮಲ್ಲಿ ಅಂತ ಶೋ ಆಫ್ ಮಾಡ್ತಿರ್ತೀಯಲ್ಲ, ಅದನ್ನ ಈಗ ಪ್ರೂವ್ ಮಾಡ್ಬೇಕು. ವೇದಾಂತ್ ಕೇಳೋ ಪ್ರಶ್ನೆಗಳಿಗೆಲ್ಲ ಸಂಬಂಧನೇ ಇಲ್ಲದೆ ಇರೋ ರೀತಿ ಉತ್ತರ ಕೊಡ್ಬೇಕು. ಅಮೂಲ್ಯ, ಬೆಳಗ್ಗೆ ತಿಂಡಿ ತಿಂದ್ಯಾ? ಯೆಲ್ಲೋ ಕಲರ್ ಬಾಲ್ ಚೆನ್ನಾಗಿದೆ ಅಲ್ಲ? ನೀನ್ ಯೆಲ್ಲೋ ಕಲರ್ ಬಾಲ್ ಕೈ ಇಟ್ಕೊಂಡಿದ್ಯಾ? ಬೆಳಿಗ್ಗೆ ಬಿಸಿ ನೀರೇ ಕುಡಿಲಿಲ್ಲ. ನೀನ್ ಕಾಫಿ ಮಧ್ಯಾಹ್ನ ಕುಡ್ದ್ಯಾ? ಆದ್ಯತ್ಗೆನೋ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ. ಸಾರ್ಥಕ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ? ಅಯ್ಯೋ, ಬೀಚ್ ಹತ್ರ ರೀಲ್ಸೇ ಮಾಡ್ಲಿಲ್ಲ. ಓಹೋ, ನೀನ್ ಡೈಲಿ ರೀಲ್ಸ್ ಮಾಡ್ತೀಯಾ? ಅಯ್ಯಯ್ಯೋ, ಊಟನೇ ಮಾಡ್ಲಿಲ್ಲ. ಸ್ಟಾಪ್ ಇಟ್. ಒಳ್ಳೆ ಬಜಾರಿ ತರ ಆಡಕ್ ಹೋಗ್ಬೇಡ. ಏನೀಗ ನಾನ್ ಬಜಾರಿನೇ? ಗಾಚಾ. ಬಾ, ಸೂಪರ್. ಅಗ್ರಜ ಔಟ್ ಅವಳು. ಅಯ್ಯಯ್ಯೋ, ನಾನ್ ಹೇಳ್ತೀನಿ. ನಿಮ್ದು ಮತ್ತೆ ಅಣ್ಣಂದು ಲವ್ ಸ್ಟೋರಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕು. ಏ ಕುಂಬಳಕಾಯಿ, ಅದ್ ನಮಗೆ ಗೊತ್ತಿಲ್ವಾ? ಆದ್ಯತ್ಗೆ ನೀವು ಸಾರ್ಥಕ್ ಅಣ್ಣನ ಯಾವಾಗ್ಲೂ ಗೋಳು ಕೂತಿರ್ತೀರಲ್ಲ, ಇವತ್ತವ್ರಿಗೊಂದು ಮುತ್ಕೊಡಿ ನೋಡೋಣ. ಅದೆಲ್ಲ ಚಾನ್ಸೇ ಇಲ್ಲ. ಸಾರ್ಥಕ್, ನೀವ್ಯಾಕೆ ನಾಚ್ಕೊಳ್ತಾ ಇದ್ದೀರಾ? ಮಾಡ್ತಾರ, ಇವರು ಮಾತೇ ಕಮ್ಮಿ ಆಡ್ತಾರೆ. ನೀವು ಹೇಳೋದಂತೂ ಸತ್ಯ. ಅಯ್ಯೋ ಬಾವಾ, ಯಾಕೆ ಹಾಗ್ಲು ಕೊಡ್ತೀರಾ? ನೀವು ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ ಅಂತ ಹೇಳ. ಸಾರ್ಥಕ್ ಇಸ್ ವೆರಿ ಸೈಲೆಂಟ್, ಬಟ್ ಅವ್ರನ್ನ ನೀವೆಲ್ಲ ಜಾಸ್ತಿ ಕಿಡಲ್ ಮಾಡೋದಿಕ್ ಹೋಗ್ಬಿಡಿ. ಸಾರ್ಥಕ್ ಮಾತೇನ್ ಕಮ್ಮಿ ಆಡಲ್ಲ, ಆದ್ರೆ ಎಲ್ಲರ ಮುಂದೆ ಮಾತಾಡಲ್ಲ ಅಷ್ಟೇ. ಹೌದಾ? ಹಾಗಾದ್ರೆ ಅಣ್ಣ, ನೀನಿವಾಗ ಒಂದು ಉಪೇಂದ್ರನ್ ಡೈಲಾಗ್ ಹೊಡಿಬೇಕು.
ಏಯ್ ಚಾಂದಿನಿ, ಇಷ್ಟೇ ಆದ್ರೂ ನೀನ್ ಯಾಕೆ ಮಾಡೋಡು? ನಾನ್ ಮಾಡ್ಸೋನು. ಇನ್ ಪಲ್ಟಿ ಹೊಡೆದ್ರು ಗಂಡ್ಸಾಗಲ್ಲ, ನಿನಗ್ ಮೀಸೆ ಬರಲ್ಲ. ನೀ ಹತ್ರ ಇರೋ ಕೋಟಿ ಕೋಟಿ ದುಡ್ಡು ನಂದೊಂದು ಕೂದ್ಬುಕ್ ಸಮಾತ್. ವಾವ್, ಹೇಳಿದ್ದೆಲ್ಲ ನೆನಪಿದ್ದೆ ತಾನೆ, ಯಾವುದನ್ನು ಮರಿಬೇಡ. ಒಳಗಿದ್ದಾರೆ ಗದಾ. ಅವತ್ತು ಡೋರ್ ಹೇಗ್ ಲಾಕ್ ಆಯ್ತು, ಅಪ್ಪ ಬಂದಿದ್ ರೂಮಿಗೆ ಬೆಂಕಿ ಹೇಗ್ ಬಿತ್ತು, ಇವತ್ತಿಗೂ ನನಗೆ ಗೊತ್ತಿಲ್ಲ. ವಿಕ್ಕಿ, ಅಣ್ಣ ಎಲ್ಲಾದರೂ ತುಂಬ ಸ್ಟ್ರಾಂಗ್, ಬಟ್ ಈ ಪಟಾಕಿ ವಿಷಯದಲ್ಲಿ ಯಾಕೆ ಇಷ್ಟೊಂದು ಎದುರ್ಕೋತಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಧ್ರುವ. ಅವನ ಹತ್ರ ಆಡ್ತಿರೋದು ನೋಡಿದ್ರೆ ವಿಚಿತ್ರ ಅನಿಸ್ತಿಲ್ವಾ? ನನಗೂ ಹಾಗೆ ಅನಿಸ್ತಿದೆ. ವಿಕ್ಕಿ ರೀಸನ್ ಇಲ್ಲದೆ ನಮ್ಮ ಅಣ್ಣ ಇಷ್ಟೊಂದು ಎದುರ್ಕೊಳ್ಳಲ್ಲ. ಇದರಿಂದ ಬೇರೆ ಒಂದು ಬಲವಾದ ಕಾರಣ ಇದೆ. ಕಾರಣ ಇದೆ ಧ್ರುವ, ಆದ್ರೆ ಅದನ್ನ ಹೇಗ್ ತಿಳ್ಕೊಳ್ಳೋದು? ವಿಕ್ಕಿ, ನೀನ್ ಹೇಗೂ ಅಣ್ಣನ ಜೊತೆ ತುಂಬಾ ಕ್ಲೋಸ್ ಇದೆಯಾ? ಅವ್ನು ಒಳ್ಳೆ ಮೂಡಲಿದ್ದಾಗ ಇದ್ರ ಬಗ್ಗೆ ನೀನ್ ಜೊತೆ ಮಾತಾಡು. ಏನ್ ಹೇಳ್ತಿದ್ಯಾ ಧ್ರುವ? ನಾನು ಎಷ್ಟೇ ಕ್ಲೋಸ್ ಇದ್ರು ಕೆಲವು ವಿಚಾರಗಳನ್ನ ಡೈರೆಕ್ಟ್ ಆಗಿ ಮಾತಾಡಕ್ ಆಗಲ್ಲ. ನಿಂಗೂ ಗೊತ್ತಲ್ವಾ? ಗೊತ್ತಿದ್ರು ಈಗ ಮಾತಾಡ್ತೀಯಲ್ಲ. ವಿಕ್ಕಿ, ಅಣ್ಣ ಈ ತರ ಕಷ್ಟಪಡ್ಕೊಂಡಿರೋದನ್ನ ನಾವು ನೋಡ್ಕೊಂಡಿರಕ್ ಆಗಲ್ಲ. ಇಂಥ ಟೈಮಲ್ಲಿ ಅವ್ನ ಜೊತೆ ಇಲ್ಲ ಅಂದ್ರೆ ಅವ್ನ ತಮ್ಮಂದಿರಾಗಿ ನಾವು ಏನ್ ಪ್ರಯೋಜನ? ನೀನ್ ಹೇಳದ್ ಕರೆಕ್ಟೇ ಧ್ರುವ, ಆದ್ರೆ ಅಗ್ರಜನು ನಮ್ಮ ಮಾತು ಕೇಳ್ಬೇಕಲ್ವಾ? ನೋಡ್ ವಿಕ್ಕಿ, ಅವನು ನಮ್ಮಣ್ಣ, ಅವ್ನ ಮಾತಿಗೆ ವ್ಯಾಲ್ಯೂ ಕೊಡ್ಬೇಕು ನಿಜ. ಹಾಗಂತ ಅವ್ನು ಹೇಳ್ದಂಗೆ ಕೇಳಬೇಕು ಅಂತೇನಿಲ್ವಲ್ಲ. ಇದು ಅವ್ನ ಲೈಫ್ಗೆ ಸಂಬಂಧಪಟ್ಟಿರೋ ವಿಷಯ ವಿಕ್ಕಿ. ನಾವು ಅವನನ್ನ ಹೇಗಾದ್ರೂ ಮಾಡಿ ಸಮಸ್ಯೆಯಿಂದ ಹೊರಗೆ ತರಬೇಕು. ಧ್ರುವ, ನೀನ್ ಹೇಳಿದಂಗೆ ಅರ್ಥ ಆಯ್ತು. ಅಗ್ರಜ ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾನೆ, ತುಂಬಾ ಕೇರ್ ಮಾಡ್ತಾನೆ. ಅವ್ನು ನಮ್ಮನ್ನ ಇಲ್ಲಿಟ್ಟಿದ್ದಾನೆ ಎಲ್ಲ ಓಕೆ, ಬಟ್ ಅವನು ಕೆಲವು ವಿಷಯಗಳನ್ನ ಅವನ ಮನಸ್ಸಲ್ಲೇ ಮುಚ್ಚಾಕಿದ್ದಾನೆ. ಹಾಗಿದ್ರೆ ಈಗೇನ್ ಮಾಡುವಂತೀವಿ ವಿಕ್ಕಿ? ಧ್ರುವ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ನಮ್ಮ ಹತ್ರ ಇರೋದು ಒಂದೇ ರಾಮಬಾಣ. ರೌಡಿನಾದ್ನಿಗೆ ಈ ವಿಷಯ ಎಲ್ಲ ಮಾತಾಡೋ ಅಂತ ನಾವೇ ಹೇಳ್ಬೇಕು. ಎಸ್ ವಿಕ್ಕಿ, ಇದಕ್ಕೆ ಅಮ್ಮನೇ ಸರಿ. ಧ್ರುವ, ನಮ್ಮಮ್ಮ ಕಾಣೆಯಾಗಿರೋದ್ಗೂ ಅಗ್ರಜ ಪಟಾಕಿ ಅಂದ್ರೆ ಹೆದರಿದ್ಗೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಅದೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಾಸ್, ಕಾಂತ, ನಾನು ಹೇಳಿರೋ ಕೆಲಸ ಎಲ್ಲ ಮಾಡಿದೀರಾ? ಪುರೋಹಿತರು ಕಾಲ್ ಮಾಡಿದ್ರ? ಎಲ್ಲ ಮಾಡಿದ್ದೀನಿ ಬಾಸ್. ಪುರೋಹಿತರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತಾರೆ. ಆಮೇಲೆ ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಆರಾಮಾಗಿದ್ದೀರಾ ತಾನೆ? ಅದು ಏನಿಲ್ಲ, ನೀವು ಯಾಕೋ ಬೇಜಾರಲ್ಲಿದ್ದೀರಾ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ ಬಾಸ್. ನನಗೆ ಚೆನ್ನಾಗಿ ಗೊತ್ತು ನೀವು ನಂಗೆ ತುಂಬಾ ಕೇರ್ ಮಾಡ್ತೀರಾ ಅಂತ. ನೀವೇನು ಹೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ನೀವು ನನ್ನ ಮೂರನೇ ತಮ್ಮ ಇದ್ದಾಗೆ. ಸೊ ಇಟ್ಸ್ ಕೂಲ್, ಡೋಂಟ್ ಮೈಂಡ್. ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು. ನನ್ನ ಹುಟ್ಟಿಗೆ ಇವತ್ತು ಒಂದು ಅರ್ಥ ಸಿಕ್ತು ಬಾಸ್. ಏನ್ರಿ ಇದು? ಅಂದ್ರೆ ಇನ್ನು ಸಿಗ್ಬೇಕು ಅಂತ ಹೇಳಕ ಬಂದೆ. ಏನು ಚೇಂಜ್ ಆಗಿಲ್ಲ, ಎಲ್ಲ ಮುಂಚೆ ತರನೇ ಇದೆ.
What an idiot. ರಜಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಬೆಳಿಗ್ಗೆ ಪೂಜೆ ನಡಿಬೇಕಾದ್ರೆ ನಾನು ನಿನ್ನ ಅಬ್ಸರ್ವ್ ಮಾಡಿದೆ. ನೀನ್ ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತು. ಜೀವಕ್ಕೆ ಜೀವ ಕೊಡೋಕ್ ತಮ್ಮ ನಾನು. ಮನ್ಸಲ್ಲಿ ಏನೋ ಒಬ್ನೇ ಇಟ್ಕೊಂಡು ಯಾಕೆ ಕೊರಗ್ತೀಯ? ನನ್ನ ಹತ್ರ ಶೇರ್ ಮಾಡ್ಕೊ. ನಾನು ಯೋಚನೆ ಮಾಡ್ತಿರೋ ನಿಜನ ವಿಕ್ರಾಂತ್, ಆದ್ರೆ ಅದನ್ನ ನಿಂಗೆ ಹೇಳ್ಕೊಳೋದಕ್ಕಾಗಲ್ಲ. ತೀರಾ ನಿನ್ ತಮ್ಮನ್ನ ಹೊರಗಡೆ ಒಂಥರ ನೋಡಕ್ ಹೋಗ್ಬೇಡ ಅಗ್ರಜ. ನಾನ್ ನಿನ್ ತಮ್ಮ, ಯಾವಾಗ್ಲೂ ನಿನ್ ಹಾರ್ಟಲ್ಲೇ ಇರ್ಬೇಕು ಅಂತ ಯೋಚನೆ ಮಾಡ್ತೀನಿ. ವಿಕ್ರಾಂತ್, ನಾನಿನ್ನ ಯಾವತ್ತೂ ದೂರ ಮಾಡ್ಕೊಳೋದಿಲ್ಲ. ನೀನು ನನ್ನಿಂದ ದೂರ ಹೋಗ್ಬೇಕು ಅಂದ್ರು ನಾನಿನ್ನ ಬಿಡೋದಿಲ್ಲ. ನಿನ್ ಮನ್ಸಲ್ಲಿ ಏನೋ ಇದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಕೇಳಿದ್ರು ನೀನ್ ಹೇಳಿಲ್ಲ, ಅಥವಾ ನಾನು ಫೋರ್ಸ್ ಮಾಡಿದ್ರು ನೀನ್ ಹೇಳಲ್ಲ ಅಂತಾನು ಚೆನ್ನಾಗಿ ಗೊತ್ತು. ಬಟ್ ಇದ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ಬೇಕು. ವಿಕ್ರಾಂತ್, ನೀನು ಅನ್ಕೊಂಡಿರೋ ತರ ಏನು? ನಾಳೆ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನಾನು ಒಬ್ಬನೇ ಹೋಗ್ಬೇಕು. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನಮ್ಮ ಡೌಟ್ ಪಟ್ಟು ವಿನಾಕಾರಣ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗ್ಬೇಡ. ನೀನು ಅಗ್ರಜ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾನೆ ಅಂತ ನೀನು ನಂಬಿಕೆ ಇದೆ ತಾನೆ? ಅಗ್ರಜ, ನೀನು ಹೇಳಿದ್ಮೇಲೆ ಮುಗೀತು. ನಿನ್ ತಮ್ಮ ಅದನ್ನ ಕ್ವೆಶ್ಚನ್ ಮಾಡಲ್ಲ, ನೆನಪು ಮಾಡ್ಕೊಳಲ್ಲ. ನಿನ್ ತಮ್ಮನ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ಸೊ ಡೋಂಟ್ ವರಿ. ಗೊತ್ತಿರೋದಕ್ಕೆ ತಾನೇ ಹೇಳ್ತಿರೋದು. ಆ್ಯಂಡ್ ಬೈ ದ ವೇ ವಿಕ್ರಾಂತ್, ನಾಳೆ ನಾನು ಹೊರಗಡೆ ಹೋದಾಗ ಪ್ಲೀಸ್ ಇವನ್ನೆಲ್ಲ ಮ್ಯಾನೇಜ್ ಮಾಡ್ತೀಯಾ? ಡೆಫಿನೆಟ್ಲಿ ಅಗ್ರಜ, ಡೋಂಟ್ ವರಿ. ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಗುಡ್ ನೈಟ್. ದೊಡ್ಡ ಬಾಸ್, ಈ ಮ್ಯಾಚ್ಗೆ ನಾನೇ ಅಂಪೈರು. ಡೋಂಟ್ ವರಿ, ಈ ಸತಿ ಮ್ಯಾಚ್ ನೀವೇ ಗೆಲ್ಲೋದು. ಲಾಸ್ಟ್ ಇಯರ್ ನಾವು ಕ್ರಿಕೆಟ್ ಆಡಿದಾಗ ನೀವು ನಮ್ಮನ್ನ ಗೆಲ್ಸಿದ್ನ ಇನ್ನೂ ನೆನಪಿದೆ. ಹೋಗಿ ಬಾಲ್ ತಗೊಂಡ್ಬನ್ರಿ. ಬಾಲ್ ಬಿಡಿ, ಬ್ಯಾಟ್ ಬಂತ ನೋಡಿ. ಏ ಧ್ರುವ, ಬ್ಯಾಟ್ ಸಿಕ್ತೇನೋ? ವಿಕಿ, ಬ್ಯಾಟ್ ಸಿಕ್ಕಿಲ್ಲ. ಇದೋಕೆನಾ? ಏ, ಚಿಕ್ಕ ವಯಸ್ಸಲ್ಲಿ ಅದರಲ್ಲೇ ತಾನೇ ಆಡ್ತಿದ್ವಿ ನಾವು. ಮ್ಯಾನೇಜ್ ಮಾಡೋಣ ಬಿಡು. ಛೋಟಾ ಬಾಸ್, ಬಾಲ್ ಸಿಗ್ಲಿಲ್ಲ, ಕಲ್ಲು ಓಕೆನಾ? ರೇ ಕಾಂತ, ಅದೇ ಕಲ್ಲಲ್ಲಿ ನಿನ್ ಹೊಡ್ಸಾಯಿಸ್ತೀನಿ. ಬಾಲ್ ತಗೊಂಬಂದ್ರಿ. ಬಾಲ್ ಮಾತ್ರ ಚೆನ್ನಾಗಿ ಕ್ಯಾಚ್ ಹಿಡಿತೀರಾ ಬಿಡಿ. ಹುಡುಗೀರ್ ಅಂದ್ರೇನೆ ಆಗದೆ ಇರೋ ನಮ್ ಬಾಸ್ನೇ ನಮ್ ಮೇಡಮ್ ಕ್ಯಾಚ್ ಹಾಕೊಂಡಿದ್ದಾರೆ. ಎಲ್ಲ ಅವ್ರ ಆಶೀರ್ವಾದ. ನಾನೆಲ್ಲ ಆಟ ಆಡಲ್ಲಪ್ಪ. ಅಡ್ಗೆ ಮನೇಲಿ ಮಾಡಕ್ ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಹೋಗ್ತೀನಿ. ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಬಂದಿದೀವಿ. ಇಲ್ಲಿ ಎಂಜಾಯ್ ಮಾಡಿದ್ರೆ ಹೇಗೆ? ಬನ್ನಿ ಆಟ ಆಡೋಣ. ಆರ್ತಿ, ಕೆಲಸ ಮಾಡೋದಿದ್ದಿದೆ, ಆಚೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ಬೇಕು. ನಾನಂತೂ ರೆಡಿಪ್ಪ. ನಾನೇ ಟೀಮು. ಏ ರೌಡಿ, ಅದಕ್ಕೆ ನಮ್ ಟೀಮು. ಈ ಸಲ ಕಪ್ ನಮ್ದೇ. ಬಾಯ್ಲೆ ಸರಿ, ಮತ್ತೆ ಇನ್ನೂ ಏನ್ ನೋಡ್ಸಿದ್ದೀರಾ? ಟಾಸ್ ಹಾಕಿ ಬೇಗ. ಶ್ರೀಕಾಂತ, ಬಾಲ್ ಕೊಡಿ. ತಗೊಳ್ಳಿ, ಇಟ್ಕೊಳ್ಳಿ ಬಾಲ್. ರೀ, ಒಂದ್ ನಿಮಿಷ ಇರ್ರಿ. ಹೆಡ್ಸೋ ಟೈಲ್ಸೋ ಅಂತ ಫಸ್ಟ್ ಡಿಸೈಡ್ ಮಾಡಿ. ಹಾ, ಹೆಚ್ಚು. ಟೈಲ್ಸ್ ಬಿದ್ದಿದೆ. ಪರವಾಗಿಲ್ಲ, ನಾವೇ ಬೌಲಿಂಗ್ ಮಾಡ್ತೀವಿ. ಕಮಾನ್. ಓಕೆ, ಇವಾಗ ಆಟ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅಲರ್ಟ್ ಆಗಿರಿ. ಫಸ್ಟ್ ಬಾಲು ಗ್ರೇಸ್ ಇರುತ್ತೆ, ಪಿಚ್ ಕ್ಯಾಚು ಔಟ್ ಇರುತ್ತೆ. ಓಕೆ, ರೆಡಿ? ಧ್ರುವ, ಬರ. ನೋಡಿ ನದ್ನಿ, ನಿನ್ ನನ್ನ ಟೀಮು. ಹುಷಾರು, ಅಲರ್ಟ್ ಆಗಿರೋ. ಪಿಚ್ ಕ್ಯಾಚು. ಫೋರ್.
ನಮ್ಮೂರು? ಸೂಪರ್ ಆಗಿತ್ತು ಅಜ್ಜಿ. ನಾನು ಆ ತರ ಜಾಗಕ್ಕೆ ಯಾವತ್ತೂ ಹೋಗೇ ಇರ್ಲಿಲ್ಲ. ಅಲ್ಲಿ ಮನೆ ವಾತಾವರಣ ಎಲ್ಲ ತುಂಬಾ ಇಷ್ಟ ಆಯ್ತು. ನಾನು ಆ ಊರ್ನ ತುಂಬಾ ಮಿಸ್ ಮಾಡ್ತಿದ್ದೀನಿ ಅಜ್ಜಿ. ಹಳ್ಳಿ ವಾತಾವರಣನೇ ಹಾಗೆ ಅಮ್ಮ. ಹೋದ್ರೆ ಮತ್ತೆ ವಾಪಸ್ ಬರೋಕ್ಕೆ ಮನ್ಸು ಬರಲ್ಲ. ಇನ್ನೂ 1-2 ದಿನ ಅಲ್ಲೇ ಇರ್ಬೇಕಿತ್ತು ಅಂತ ಅನ್ಸ್ತಿದೆ. ಇಷ್ಟು ಬೇಗ ಯಾಕೆ ವಾಪಸ್ ಬಂದ್ವಿ ಅಂತ ಅನಿಸ್ತದೆ ಅಜ್ಜಿ. ಅದಕ್ಕೇನಂತೆ, ಮತ್ತೆ ಯಾವಾಗ್ಲಾದ್ರೂ ಹೋದ್ರಾಯ್ತು ಬಿಡು. ಆರ್ತಿ, ನಿನಗೇನ್ ಅನ್ನಿಸ್ತಮ್ಮ ನಮ್ಮೂರು? ಏನ್ ಚೆನ್ನಾಗಿತ್ತೋ ಏನೋ, ನಾನು ಅಲ್ಲಿಗೆ ಹೋಗಿದ್ದೆ ತಪ್ಪಾಯ್ತು. ಯಾಕಮ್ಮ ಬೇಜಾರ್ ಮಾಡ್ಕೊಂಡಿದ್ದೀಯಾ? ನಿನ್ಗಿಷ್ಟ ಆಗ್ಲಿಲ್ವಾ ನಮ್ಮೂರು? ಬೇಜಾರ್ ಮಾಡ್ಕೊಳ್ದೆ ಇನ್ನೇನಜ್ಜಿ, ನಾನು ಅಲ್ಲಿಗೆ ಹೋಗ್ದೆ ಮನೇಲಿದ್ದಿದ್ರೆ ಚೆನ್ನಾಗಿರೋದು. ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಮತ್ತಿನ್ನೇನಜ್ಜಿ, ಎಲ್ರು ಖುಷಿ ಖುಷಿಯಾಗಿ ಮನೆಗೆ ವಾಪಸ್ ಬಂದ್ರೆ ನಿಮ್ ಮೊಮ್ಮಗ ಮಾತ್ರ ಏನೋ ಕೆಲ್ಸ ಇದೆ ಅಂತ ಅವ್ರೊಬ್ರೇ ಅಲ್ಲಿ ಉಳ್ಕೊಂಡಿದ್ದಾರೆ. ನನಗ್ ಬೇಜಾರಾಗಲ್ವಾ? ಓಹೋ, ನಿನ್ ಗಂಡ ನಿನ್ ಜೊತೆ ಬರ್ಲಿಲ್ಲ ಅಂತ ನೀನ್ ಕೋಪ ಮಾಡ್ಕೊಂಡಿದ್ಯಾ? ಬೇಜಾರಾಗದೆ ಇನ್ನೇನಜ್ಜಿ, ನನ್ ಜೊತೆ ಊರಿಗೆ ಬಂದವರು ವಾಪಸ್ ನನ್ ಜೊತೆನೆ ಬರ್ಬೇಕು ತಾನೆ. ನನಗ್ ಕೆಲ್ಸ ಇದೆ ಅಂತ ಅಲ್ಲೇ ಉಳ್ಕೊಂಡ್ಬಿಟ್ರೆ ಅವ್ರೊಬ್ರಿಗೆ ನಾ ಕೆಲ್ಸ ಇರೋದು, ನನಗ್ ಆಗಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬರ್ಬೋದಿತ್ತು ತಾನೆ. ಆರ್ತಿ, ವಿಕ್ಕಿ ಏನೋ ಅಲ್ಲೇ ಇರಲ್ಲ, ವಾಪಸ್ ಬರ್ತಾನೆ. ಇಷ್ಟು ದಿನ ಟೂರು ಊರು ಅಂತ ಸುತ್ತಾಡ್ಕೊಂಡು ಆರಾಮಾಗಿದ್ದ. ಇನ್ಮೇಲಾದ್ರೂ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡ್ಲಿ. ಗಂಡು ಮಕ್ಕಳು ದುಡಿಯೋ ವಯಸ್ಸಿನಲ್ಲಿ ಚೆನ್ನಾಗಿ ದುಡಿಬೇಕು. ದುಡಿಯೋರ್ನ ಮನೇಲಿ ಇರು ಅಂತ ಹೇಳ್ಬಾರ್ದು. ಅಂದ್ರೆ ಇಷ್ಟು ದಿನ ಅವ್ರಿಗೆ ಜವಾಬ್ದಾರಿನೇ ಇರ್ಲಿಲ್ಲ, ಏನು ಕೆಲ್ಸಾನೇ ಮಾಡಿಲ್ಲ, ಸುಮ್ನೆ ಓಡಾಡ್ಕೊಂಡಿದ್ರು ಅಂತನ ನಿಮ್ ಮಾತಿನ ಅರ್ಥ? ಅಯ್ಯೋ ಆರ್ತಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ. ನಿನ್ ಗಂಡ ಕಷ್ಟಪಟ್ಟು ದುಡಿತಾನೆ, ಅವನಿಗೂ ಜವಾಬ್ದಾರಿ ಇದೆ. ವಿಕ್ಕಿ ಇನ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ವೇದಾಂತ ಮೇಲಿರೋ ಭಾರ ಕಡಿಮೆ ಆಗತ್ತೆ ಅಂತ ಹೇಳದ್ದಮ್ಮ. ಈ ಜವಾಬ್ದಾರಿ ತಗೊಂಡ್ತಾನೆ ಕೆಲಸ ಮಾಡ್ತಿದ್ದಾರೆ, ಇನ್ನೇನ್ ಜವಾಬ್ದಾರಿ ತಗೊಳ್ಬೇಕು? ಹೌದಮ್ಮ, ನಿನ್ ಗಂಡ ಕಷ್ಟ ಪಡ್ತಾ ಇದ್ದಾನೆ, ನೀನ್ ಬೇಜಾರ್ ಮಾಡ್ಕೋಬೇಡ. ವೇದಾಂತು, ಪೂಜೆ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಪ್ಪ? ಅಜ್ಜಿ, ರೀ ಕಾಂತ, ನೀವೇನ್ರಿ ಮಾಡ್ತಿದ್ದೀರಲ್ಲಿ? ಆಫೀಸಲ್ಲಿ ಅಷ್ಟೊಂದು ಕೆಲಸ ಇದೆ, ಮನೆಗೆ ಯಾಕೆ ಬಂದ್ರಿ? ಬಾಸ್, ಈ ಹೊತ್ತಲ್ಲಿ ಯಾವ ಆಫೀಸ್ ಓಪನ್ ಇರುತ್ತೆ ಬಾಸ್? ನಮ್ಮ ಆಫೀಸ್ ಬಿಟ್ರೆ ಇನ್ಯಾವ ಆಫೀಸು ಓಪನ್ ಇರೋದು? 10:00 UK ಇಂದ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇದೆ ಅಂತ ಹೇಳಿರ್ಲಿ ಬನ್ರಿ. ಅಡ್ರೆಸ್ ಮಾಡ್ರಿ. ಮೋಸ್ಟ್ಲಿ ನಮ್ CCTV ಕ್ಯಾಮ್ರಾ ಕುಮಾರಣ್ಣಂಗೆ ಹೇಳ್ಬಿಟ್ಟು ಮೀಟಿಂಗ್ ಅರೇಂಜ್ ಮಾಡಿರ್ಬೇಕು. ಅರ್ಥ ಆಯ್ತು ಬಾಸ್, ಅರ್ಥ ಆಯ್ತು. ವೇದಾಂತು, ಪೂಜೆ ಎಲ್ಲ ಹೇಗಾಯ್ತಪ್ಪ? ಚೆನ್ನಾಗಾಯ್ತಾ? ಹಾ ಅಜ್ಜಿ, ಚೆನ್ನಾಗಾಯ್ತು. ತುಂಬಾ ವರ್ಷ ಆದ್ಮೇಲೆ ನೀನು ಹುಟ್ಟೂರ್ಗೆ ಹೋಗಿದ್ದೆ, ನಿನಗೇನ್ ಅನ್ನಿಸ್ತು? ಚೆನ್ನಾಗಿದೆ ಅಜ್ಜಿ, ತುಂಬಾ ಇಷ್ಟ ಆಯ್ತು. ಆದ್ರೆ ಊರು ಮೊದಲಿನ ತರ ಇಲ್ಲ ಅಜ್ಜಿ, ಬಹಳ ಬದಲಾಗಿದೆ. ಅಲ್ಲಿರೋ ನಿನ್ ಬಿಸ್ನೆಸ್ ಫ್ರೆಂಡ್ ಸಿಕ್ಕಿದ್ರಾ? ಹಾ ಅಜ್ಜಿ, ಮೀಟ್ ಮಾಡ್ಕೊಂಡ್ ಬಂದೆ. ವೇದಾಂತ್, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು. ನೀನು ಆರಾಮಾಗಿ ಬಾ. ವೇದಾಂತ್, ಹೋದ್ ಕೆಲಸ ಎಲ್ಲ ಆಯ್ತಾ? ಇವನ್ ಯಾಕೆ ಏನೋ ಮಾತಾಡದೆ ಹೋದ್ನಲ್ಲ? ಶ್ರಾದ್ದ ಕಾರ್ಯ ಮಾಡತ್ತಾ ಇಲ್ವಾ? ರಜನ, ಆ ಚೇರಲ್ಲಿ ಕೂತ್ಕೊಳ್ಳಿ, ಇಲ್ಲಿ ವಿಕ್ಕಿ ಬರ್ತಾರೆ. ಅದಕ್ಕೆ ನೆನ್ಪು ಮಾಡ್ಕೋಬೇಕು ನಿಜ, ಆದ್ರೆ ನೆನ್ಪಲ್ಲೇ ಕಳ್ದೋಗ್ಬಾರ್ದು. ಯಾಕೆ ರಾಜಣ್ಣ? ಇನ್ನೇನದಕ್ಕೆ, ವಿಕ್ಕಿ ಊಟಕ್ಕೆ ಬರ್ತಾನೆ ಅಂತ ಚೇರ್ ರಿಸರ್ವ್ ಮಾಡ್ತಿದಾರಲ್ಲ, ವಿಕ್ಕಿ ಮನೇಲಿದ್ದಾನೆ, ಅವನು ಊರಲ್ಲಿದ್ದಾನೆ ತಾನೆ. ಹೌದಲ್ವಾ? ನೋಡಿ, ನಾನು ಯಾವುದೋ ಜ್ಞಾನದಲ್ಲ ಅದು ಹೇಳ್ಬಿಟ್ಟೆ. ಗೊತ್ತಾಯ್ತು, ನಿಮ್ದು ಬೇರೇನು ಲೋಕ ಅಂತ. ವೇದಾಂತ, ಆ ಊರಲ್ಲಿ ತುಂಬಾ ಬಿಸಿಲಿತ್ತಲ್ವಾ? ಆ ಮನೆಯಲ್ಲಿ AC ಇಲ್ಲ ಅಂದ್ರೆ ಒಂದು ದಿನಾನೂ ಇರೋಕ್ಕಾಗಲ್ಲ. ಅಲ್ಲಿ ತುಂಬಾ ಶೆಕೆ ಅಲ್ಲ? ಹಾ ಅಜ್ಜಿ, ಬದವೆ ಅಮೂಲ್ಯ, ಅಡಿಗೆ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಅಕ್ಕ, ಇವನೇನೋ ಮುಚ್ಚಿಡ್ತಿದ್ದಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೂ ತಯಾರಿಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡ್ತಾ ಇಲ್ಲ. ನಾನೇ ಡೈರೆಕ್ಟ್ ಆಗಿ ಕೇಳ್ತೀನಿ. ವೇದಾಂತು, ನಮ್ ಮುಗೀತು, ಸಾಕು. ಇನ್ನೊಂದು ಚಪಾತಿ ಹಾಕೋ. I'm good.
ಇಲ್ಲಿ ಉಳ್ಕೊಂಡ್ರೆ ಅಟ್ಲೀಸ್ಟ್ ಅಮ್ಮನ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದೇನೋ ಅಂತ ಉಳ್ಕೊಂಡಿರೋದು. ಆ್ಯಂಡ್ ಇದನ್ನ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅದಕ್ಕೆ ನಿನಗೂ ಹೇಳಲಿಲ್ಲ. ಅಗ್ರಜನ ಹತ್ರ ಯಾವುದೋ ಫ್ರಾಂಚೈಸ್ನಲ್ಲಿ ಕೆಲಸ ಇದೆ ಅಂತ ಸುಳ್ಳು ಹೇಳಿದೆ. ಅವ್ನು ಪರ್ಮಿಷನ್ ಕೊಟ್ಟಾದ್ಮೇಲೆ ಇಲ್ಲಿ ಉಳ್ಕೊಂಡಿರೋದು. ಇದನ್ನ ಆಮೇಲೆ ಅದ್ರಾಗ ನಂಗೆ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ? ಸರಿ ಅದ್ಬಿಡು. ಹಾಗಿದ್ರೆ ಅಮ್ಮನ ಬಗ್ಗೆ ಏನಾದ್ರು ಕ್ಲೂ ಸಿಗ್ತಾ? ಇಲ್ಲ ಧ್ರುವ, ಇನ್ನೂ ಏನೂ ಕ್ಲೂ ಸಿಕ್ಕಿಲ್ಲ. ಆದರೆ ಇಲ್ಲೊಬ್ಬ ವಿಚಿತ್ರವಾಗಿರೋ ವ್ಯಕ್ತಿ ಸಿಕ್ಕಿದ್ದ. ಅವ್ನು ನೋಡೋಕೆ ತುಂಬ ವಯಸ್ಸಾಗಿತ್ತು. ಅವ್ನು ನೋಡಿದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಒಂಥರ ಮಾತಾಡ್ದ. ಆ್ಯಂಡ್ ಆಲ್ಸೋ ಅವನಿಗೆ ನಮ್ಮ ಅಮ್ಮನ ಬಗ್ಗೆ ಏನಾದರೂ ಗೊತ್ತಿದೆ ಅಂತ ಅನಿಸ್ತಿದೆ ನನಗೆ. ನೀನು ಆ ವ್ಯಕ್ತಿ ಹತ್ರ ಅಮ್ಮನ ಬಗ್ಗೆ ವಿಚಾರಿಸ್ತಾ? ನೋ ಧ್ರುವ, ಅದನ್ನೆಲ್ಲ ಕೇಳೋಕ್ಕಾಗಲಿಲ್ಲ. ಬಟ್ ಇನ್ನೊಂದ್ಸಲ ಕೇಳಿದ್ರೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದಾ ಅಂತ ಅನಿಸ್ತಿದೆ ನನಗೆ. ಹಾಗಿದ್ರೆ ಅವನಿಗೆ ಎಲ್ಲ ಗೊತ್ತಿರುತ್ತೆ ಅಂತ ವಿಕ್ಕಿ? ನೋಡೋಣ ಧ್ರುವ ಏನು ಹೇಳ್ತಾನೆ ಅಂತ. ಆ್ಯಂಡ್ ಆಲ್ಸೋ ಅಗ್ರಜ ಸಮುದ್ರದಲ್ಲಿ ತರ್ಪಣ ಮಾಡಬೇಕಾದ್ರೆ ಆ ಅಮ್ಮ ಇದ್ರಲ್ಲ, ಅವ್ರು ಅಲ್ಲಿಗೂ ಬಂದಿದ್ರು. ವಿಕ್ಕಿ, ನೀನು ಯಾವ ಅಮ್ಮನ ಬಗ್ಗೆ ಮಾತಾಡ್ತಿದ್ಯಾ? ಧ್ರುವ, ನಮ್ಮ ತೋಟದ ಮನೆ ಹತ್ರ ಒಂದು ಹೆಂಗ್ಸ್ ನೋಡಿದೆ ಅಂತ ಹೇಳ್ದೆ ಗೊತ್ತಾ? ಅದೇ ನಾನು ಬೀಳಕ್ ಹೋಗುವಾಗ ಅವ್ರು ಗಟ್ಟಿಯಾಗಿ ಇಟ್ಕೊಂಡು ನನ್ನ ಸೇವ್ ಮಾಡಿದ್ರು ಅಂತ. ಆ ಹೆಂಗ್ಸೆ ಅಲ್ಲಿಗೆ ಬಂದಿದ್ದು. ವಿಷಯ ನಂಗೆ ಗೊತ್ತೇ ಇಲ್ಲ ವಿಕ್ಕಿ. ಅಷ್ಟೇ ಇಲ್ಲ, ಅಲ್ಲಿ ನಾನು ಹತ್ರ ಹೆಂಗ್ಸ್ನ ನೋಡೇ ಇಲ್ಲ. ನೀನಷ್ಟೇ ಅಲ್ಲ ಧ್ರುವ, ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಯಾರಿಗೆ ಕೇಳಿದ್ರು ಅವ್ರು ಯಾರು ಆ ಥರದ ವ್ಯಕ್ತಿನೇ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ನೀನು ನೋಡಿದ್ ನಿಜನಾ? ಹೌದು ಧ್ರುವ, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ನೋಡ್ತಿದ್ರೆ ಯಾಕೋ ನಮ್ಮ ಫ್ಯಾಮಿಲಿಯವರು ನಮ್ಮವರು ಅಂತ ಅನ್ನಿಸ್ತಿದೆ. ಅದೇನೋ ಗೊತ್ತಿಲ್ಲ. ಎನಿವೆ, ನಾನು ಒಂದೆರಡು ದಿನ ಇದ್ರೆ ಇಲ್ಲೇ ಪಕ್ಕ ಏನಾದರೂ ಇನ್ಫಾರ್ಮೇಶನ್ ಹುಡ್ಕೊಂಡೇ ಬರ್ತೀನಿ. ಹಾಗಿದ್ರೆ ಈಗ ಏನು ಮಾಡುವಂತೀಯ? ಧ್ರುವ, ನಮ್ಮಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೊಂದೇ ದಾರಿ ಇರೋದು. ಇನ್ನೊಂದೆರಡು ದಿನ ಇಲ್ಲೇ ಇರ್ತೀನಿ. ಇಲ್ಲಿ ಏನು ಇನ್ಫಾರ್ಮೇಶನ್ ಸಿಗುತ್ತೋ ತಗೊಂಡು ಬರ್ತೀನಿ. ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಅಲ್ಲೆಲ್ಲ ಮ್ಯಾನೇಜ್ ಮಾಡು. ಓಕೆ, ಗುಡ್ ಟೈಮ್. ಅಕ್ಕ, ನೀನು ಹೋಗಿ ಕುತ್ಕೋ, ನಾನು ಬಡಿಸ್ತೀನಿ. ಇಲ್ಲ ಅಮ್ಮ, ಪರವಾಗಿಲ್ಲ, ನಾನೇ ಬಡಿಸ್ತೀನಿ. ಏನ್ ನೀವು ಬನ್ನಿ ಕೂತ್ಕೊಳ್ಳಿ, ಎಲ್ಲ ಒಟ್ಟಿಗೆ ತಿಂಡಿ ಮಾಡೋಣ. ಇಲ್ಲ ರಾಜಣ್ಣ, ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ಯಾವಾಗ ಇದೊಂದು ಡೈಲಾಗ್ ಹೊಡಿತೀರಾ? ಬನ್ನಿ ಕೂತ್ಕೊಳ್ಳಿ. ಇವತ್ತು ನೀವು ನಮ್ಮ ಜೊತೆನೆ ತಿಂಡಿ ಮಾಡ್ಬೇಕು. ಬೇಡ. ಬನ್ನಿ. ಆಯಿಲಿ ಫುಡ್ ಜಾಸ್ತಿ ತಿನ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ಅಮೂಲ್ಯ, ನಾನು ಹೇಳಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಗಂಡನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೋ. ಇದು ಒಳ್ಳೆ ಸಂಸ್ಕಾರ ಅಲ್ಲ. ನೀನ್ ಹೀಗೆ ಎಲ್ರ ಮುಂದೆ ವೇದಾಂತ್ನ ನೇನು ತಾನು ಅಂತ ಕರೆದ್ರೆ ಅವನ ಇಮೇಜ್ಗೆ ಡ್ಯಾಮೇಜ್ ಆಗಲ್ವಾ? ಮನೇಲಿ ಮಾತಾಡಿದ್ದೆ ಹೊರಗಡೆನೂ ಬಾಯಿಗೆ ಬರುತ್ತೆ. ಅರ್ಥ ಆಯ್ತಾ? ರೀ, ಏನು ಅಂದ್ರೆ ನೀವು ಹೀಗೆ ಆಯಿಲ್ ಜಾಸ್ತಿ ಇರೋ ಪದಾರ್ಥಗಳನ್ನ ತಿನ್ಬೇಡಿ. ಅದರಲ್ಲಿ ಕೊಲೆಸ್ಟ್ರಾಲು ಜಾಸ್ತಿ ಇರುತ್ತೆ. ಅಮೂಲ್ಯ, ಇದು ನಿಂಗೆ ಸೂಟ್ ಆಗಲ್ಲ. ರೌಡಿ ಬೇಬಿ ಬಾಯಲ್ಲಿ ಇಂಥ ಮಾತು ಕೇಳೋದಕ್ಕೆ ಮನ್ಸಿಗೆ ಒಂಥರ ಸಂಟ ಆಗುತ್ತೆ.
ಅದು ನೀನು ಅಣ್ಣನ ಮುಂಚೆ ನೀನು ತಾನಂತ ಹೇಗೆ ಕರಿತಿದ್ದೋ ದಯವಿಟ್ಟು ಹಾಗೆ ಕರಿಯಮ್ಮ.